ಏನ್ ಕಾಣ್ತಾ ಇದೆ ಇದೇ ಜೋಗುಳ ಬಾವಿ. ಈ ಜೋಗುಳ ಬಾವಿಯಲ್ಲಿ ಸ್ನಾನ ಮಾಡಿದ್ರೆ ಪಾಪ ಕರ್ಮಗಳು ದೂರ ಆಗ್ತಾವ ಅಂತ ಹೇಳ್ತಾರೆ. ಆ ನಂಬಿಕೆ ಹೇಗೆ ಬಂತು ಅಂತ ನಾನು ನಿಮ್ಗೆ ಮೊದಲು ಒಂದು ಸಣ್ಣ ಸ್ಟೋರಿ ಹೇಳ್ತೀನಿ, ಕೇಳ್ರಿ. ಜಮದಗ್ನಿ ಗುರು, ಈಗ ನಮ್ಮ ಜರ್ನಿ ಇಲ್ಲಿಂದ ಸ್ಟಾರ್ಟ್ ಆಯ್ತು. ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗುರು, ಇವತ್ತು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಪ್ಪ ಅಂತಂದ್ರೆ ಸವದತ್ತಿ ಯಲ್ಲಮ್ಮನ ಜಾತ್ರೆಗೆ ಹೋಗ್ತಾ ಇದ್ದೇವೆ. ಮೊದಲನೇದಾಗಿ ಎಲ್ಲಿ ಹೋಗ್ತಾ ಇದ್ದೀವಪ್ಪ ಅಂತಂದ್ರೆ ಜೋಗುಳಬಾಯಿ ಸತ್ಯವ, ಮತ್ತು ನಂತರ ನಾವು ಯಲ್ಲಮ್ಮನ ಗುಡ್ಡಕ್ಕೆ ಹೋಗ್ತೀವಿ. ನಂತರ ವಿಷ್ಣುವಿನ 6ನೇ ಅವತಾರ ಪರಶುರಾಮರ ಜನ್ಮ ಸ್ಥಳಕ್ಕೆ ಹೋಗ್ತಾ ಇದ್ದೇವೆ. ಮತ್ತು ನಂತರ ಮುಂದೆ ಎಲ್ಲಿ ಹೋಗ್ತಾಯಿದೆ ಅಂತ ಅಪ್ಡೇಟ್ ಕೊಡ್ತಾ ಇದ್ದೇವೆ. ಇವು ಅಷ್ಟು ಪ್ಲೇಸ್ ನೀವು ನೋಡಬೇಕಾದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದೆ ಬರೋ ವೀಡಿಯೋಗಳನ್ನ ಎಲ್ಲ ಹಾಕ್ತಾ ಇರ್ತೀನಿ, ಬ್ಯಾಕ್ ಟು ಬ್ಯಾಕ್ ವೀಡಿಯೋಗಳು ಹಾಕ್ತಾ ಇರ್ತೀನಿ. ಸವದತ್ತಿಯಲ್ಲಿ ಸ್ವರ್ಗ ನೋಡ್ಬೋದು ಗುರು. ವೇಟ್ ಮಾಡಿರಿ, ಸ್ವಲ್ಪ ಕ್ವಾಲಿಟಿ ಬೆಳಕಾಗೋವರೆಗೂ ಸ್ವಲ್ಪ ವಿಡಿಯೋ ಕ್ವಾಲಿಟಿ ಕಡಿಮೆ ಇರ್ತದೆ, ಅಡ್ಜಸ್ಟ್ ಮಾಡ್ಕೊರಿ. ನಡ್ರಿ ಹೋಗೋಣಂತ ಉದೋ ಎಲ್ಲ ಗುರು. ಈಗ ನಾವು ಎಲ್ಲ ಹನುಮಂತೇವ್ರ ಗುಡಿ ಸುತ್ತ ಹಾಕಿ ಈಗ ನಮ್ಮ ಕರಿಯಪ್ಪ ಮುತ್ತನ ಗುಡಿಗಳು ಬಂದೇವಿ. ಈಗ ನಾವು ಎಲ್ಲರೂ ಸೇರಿ ನೋಡ್ಬೋದು. ಈಗ 5, 6, 1, 10 ಗಾಡಿ ಬಂದವೆ. ಈಗ ಒಟ್ಟು ಕ್ಲೋಸರ್ ಗಾಡಿನೇ ಅದಾವ ನೋಡ್ಬೋದು. ನಮ್ಮ ಊರಾಗ ಎಷ್ಟು ಜನ ಅದಾರಂದ್ರೆ ನೋಡ್ರಿ ಎಷ್ಟು ಗಾಡಿ ಹೊಂಟವಂತ. ಇವೆಲ್ಲ ಗಾಡಿ ಈಗ ನಾವು ಮೊದಲನೇದಾಗಿ ಎಲ್ಲಿ ಹೋಗ್ತಾ ಇದ್ದೇವಪ್ಪ ಅಂತಂದ್ರೆ ಜೋಗುಳಬಾಯಿ ಸತ್ಯವ ಬಾವಿಗೆ ಹೋಗ್ತಾ ಇದ್ದೇವೆ. ಅಲ್ಲಿಂದ ನಂತರ ನಾವು ಯಲ್ಲಮ್ಮನ ಗುಡ್ಡಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಸಂಪೂರ್ಣ ಪ್ಲೇಸ್ಗಳನ್ನ ಎಲ್ಲ ತೋರಿಸ್ತೀನಿ, ಕೊನೆಗೂ ಸ್ಕಿಪ್ ಮಾಡಿದೆ ನೋಡ್ತೀರಿ. ಸ್ವಲ್ಪ ವಿಡಿಯೋ ಕ್ವಾಲಿಟಿ ಕಡಿಮೆ ಇರ್ತದೆ, ಅದಕ್ಕಾಗಿ ಬೆಳಕಾಗೋವರೆಗೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ನೋಡ್ರಿ. ಗಾಡಿಗಳಿಗೆ ಎಲ್ಲ ಪೂಜೆ ಮಾಡತ್ತಾರ, ಬನ್ರಿ ಪೂಜೆ ಯಾವ ರೀತಿ ಮಾಡತ್ತಾರ ತೋರಿಸ್ತೀನಿ ಅಂತ. ಚೀಲ ಎಲ್ಲಿದ ಎಲ್ಲಿ ಎಲ್ಲಿ ದೊಡ್ಡ ನಿಂಬಿಕೆ ಆ ಕೈ ಚೀಲ ಎಲ್ಲಿ ಚಂದ ಮಾಡ್ಕೋ. ಗುರು, ಈಗ ನಮ್ಮ ಜರ್ನಿ ಇಲ್ಲಿಂದ ಸ್ಟಾರ್ಟ್ ಆಯ್ತು ನೋಡ್ರಿ. ಈಗ ನಾವು ಹೋಗ್ತಾ ಇದ್ದೇವೆ ಸವದತ್ತಿಗೆ. ಉದಾ 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 ನಾವು ಪ್ರತಿ ವರ್ಷ ಯಾವ ಜಾತ್ರೆಗೆ ಹೋಗಬೇಕಾದ್ರೆ ನಾವು ಇಲ್ಲಿ ಹಾದಿ ಒಳಗೆ ಡೋಣೂರು ದಾಂಟಿ ಒಂದು ಜೋಗಮ್ಮ ಅಂತ ದೇವಸ್ಥಾನ ಇದೆ. ಈ ದೇವಸ್ಥಾನದಲ್ಲಿ ನಾವು ಕಾಯಿ ಹೊಡ್ಕೊಂಡೇ ಹೋಗ್ತೇವೆ. ಇಲ್ಲಿ ಕಾಯಿ ಹೊಡ್ಕೊಂಡು ನೋಡ್ಬೋದು ನೀವು, ಎಲ್ಲ ನಮ್ಮ ಊರು ಗಾಡಿ ಇಲ್ಲೇ ತರಬೇರ. ಇಲ್ಲಿ ಕಾಯಿ ಹೊಡ್ಕೊಂಡಿನೇ ನಾವು ಮುಂದೆ ಪ್ರಯಾಣವನ್ನು ಮಾಡ್ತೀವಿ. ಇದು ಹಲೋ ಗುರು, ಫೈನಲ್ ಆಗಿ ನಾವು ಈಗ ಜೋಗುಳಬಾವಿ ಸತ್ಯವ ದೇವಸ್ಥಾನಕ್ಕೆ ಬಂದೇವಿ. ಬನ್ರಿ ಹೋಗೋಣಂತ. ಈ ದೇವಸ್ಥಾನ ವಿಶೇಷ ಏನಂತ ನಾನು ಹೇಳ್ತೀನಿ ನಿಮ್ಗೆ. ನಾವು ನಮ್ಮ ಊರಿಂದ ಕರೆಕ್ಟ್ 10 ಗಂಟೆಗೆ ನಾವು ಅಲ್ಲಿಂದ ಬಿಟ್ಟಿದ್ದೇವೆ. ಈಗ ಕರೆಕ್ಟ್ ರಾತ್ರಿ 2 ಗಂಟೆ ಆಗಿತ್ತು. ಇಲ್ಲಿ ನೋಡ್ರಿ, ಇದೇನು ಕಾಣತ್ತದ ಇದೇ ಜೋಗುಳಬಾವಿ ಅಂತ ಕರೀತಾರೆ.
ಗುರು ಇದು ಏನ್ ಕಾಣ್ತಾ ಇದೆ ಇದೇ ಜೋಗುಳ ಬಾವಿ. ಈ ಜೋಗುಳ ಬಾವಿಯಲ್ಲಿ ಸ್ನಾನ ಮಾಡಿದ್ರೆ ಪಾಪ ಕರ್ಮಗಳು ದೂರ ಆಗ್ತಾವ ಅಂತ ಹೇಳ್ತಾರೆ. ಆ ನಂಬಿಕೆ ಹೇಗೆ ಬಂತು ಅಂತ ನಾನು ನಿಮ್ಗೆ ಮೊದಲು ಒಂದು ಸಣ್ಣ ಸ್ಟೋರಿ ಹೇಳ್ತೀನಿ ಕೇಳ್ರಿ. ಜಮದಗ್ನಿ ತನ್ನ ಪತ್ನಿ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಗೆ ಒಂದು ಶಾಪಕ್ಕೆ ಒಳಗಾಗ್ತಾಳೆ. ಆ ಶಾಪದಿಂದ ರೇಣುಕಾ ಯಲ್ಲಮ್ಮ ದೇವಿಗೆ ರೋಗ ಬರುತ್ತೆ. ಆ ರೋಗ ತೊಳ್ಕೊಳ್ಳೋಕೋಸ್ಕರ ಅಕ್ಕಯ್ಯ ಜೋಗಯ್ಯ ಅನ್ಕೋತ ಈ ಬಾವಿ ಹತ್ರ ಬಂದು ಸ್ನಾನವನ್ನ ಮಾಡ್ತಾರೆ. ಅವಾಗ ಸ್ನಾನ ಮಾಡಿದ ನಂತರ ರೋಗ ಎಲ್ಲ ಪರಿಹಾರ ಆಗುತ್ತೆ. ಆದ ಕಾರಣ ಇಲ್ಲಿ ಯಲ್ಲಮ್ಮ ದೇವಿ ನೆಲೆಸಾಳ ಅನ್ಕೊಂಡು ಎಲ್ಲಾ ಭಕ್ತರು ಬಂದು ಇಲ್ಲಿ ಸ್ನಾನವನ್ನ ಮಾಡಿ ಅವರ ಪಾಪ ಕರ್ಮಗಳು ದೂರ ಆಗಲಿ ಅಂತ ಇಲ್ಲಿ ಪ್ರತಿ ವರ್ಷ ಬಂದು ಸ್ನಾನವನ್ನ ಮಾಡ್ತಾರೆ. ಇಲ್ಲಿ ಸ್ನಾನವನ್ನ ಮಾಡದೆ ಗುಡ್ಡ ಯಲ್ಲಮ್ಮಕ್ಕೆ ಹೋಗುದಿಲ್ಲ. ಮೊದಲು ಯಾರೇ ಬಂದ್ರು ಮೊದಲು ಇಲ್ಲಿ ಸ್ನಾನ ಮಾಡಿ ನಂತರ ಗುಡ್ಡದ ಯಲ್ಲಮ್ಮಕ್ಕೆ ಹೋಗ್ತಾರೆ. ನಾವು ಕೂಡ ಜಳಕ ಮಾಡ್ತೇವೆ. 2 ದಿನ ಹಿಂದೆ ಸಿಕ್ಕಾಪಟ್ಟಿ ತಂಡಿತ್ತು. ಇವತ್ತಂತ್ರ ಒಂದು ಸ್ವಲ್ಪ ಥಂಡಿನೇ ಇಲ್ಲ, ಎಲ್ಲಾನು ಥಂಡಿ ಹೋಗಿಬಿಟ್ಟದ. ಒಂದೇ ಜಸ್ಟ್ ನಿನ್ನೆಯಿಂದ ಅಂತ ಅಷ್ಟ ಥಂಡಿನೇ ಇಲ್ಲ. ಈ ಫುಲ್ ಈಗ ಬೇಕಾದಂಗೆ ಜಳಕ ಮಾಡ್ಬೋದು. ಈಗ ರಾತ್ರಿ 2 ಗಂಟೆ ಆಗೈತಿ. ಈಗ ನಾವು ಇಲ್ಲಿ ಜೋಗುಳಬಾಯಿ ಸತ್ಯವ್ವನ ಬಾವಿಯಲ್ಲಿ ಈಗ ನಾವು ಜಳಕವನ್ನ ಮಾಡ್ತಾ ಇದ್ದೀವಿ. ಜಳಕ ಮಾಡ್ದೇವಿ ಗುರು. ಹೊರಗಡೆ ಅಷ್ಟೊಂದು ಭಾಳ ಥಂಡಿಲ್ಲ, ಬಟ್ ಒಳಗಡೆ ಸ್ವಲ್ಪ ತಂಪು ನೀರು ಅದಾವ. ಅಂತೂ ಜಳಕ ಮಾಡ್ದೇವಿ. ನಡ್ರಿ ಈಗ ದೇವಸ್ಥಾನಕ್ಕೆ ಹೋಗುಮಂತ. ಗುರು ಈಗ ನಾವು ದೇವಸ್ಥಾನಕ್ಕೆ ಹೋಗಿ ಆಶೀರ್ವಾದ ಎಲ್ಲ ತಗೊಂಡೇವಿ. ಈಗ ನಾವು ಸೌದತ್ತಿ ಯಲ್ಲಮ್ಮನ ಗುಡ್ಡಕ್ಕೆ ಹೊಂಟೇವಿ. ಈಗ ಗುರು ಈಗ ನಾವು ಜೋಗುಳಬಾಯಿ ಸತ್ಯವಾದಿಂದ ಫೈನಲ್ ಆಗಿ ನಾವು ಈಗ ಸೌದತ್ತಿಗೆ ಬಂದೇ ಬಿಟ್ಟೇವಿ. ನೋಡ್ರಿ ಈಗ ನಾವು ಸೌದತ್ತಿ ಯಲ್ಲಮ್ಮ ದೇವಸ್ಥಾನಕ್ಕೆ ಹೊಂಟೇವಿ. ಈಗ ಬನ್ರಿ, ಈಗ ಕರೆಕ್ಟ್ 4 ಗಂಟೆ ಆಗೈತಿ. ಈಗ ನಸಕ್ಕೆ 4 ಗಂಟೆ ಆಗಿತ್ತು ಟೈಮ್. ಈಗ ನಾವು ದೇವಸ್ಥಾನಕ್ಕೆ ನೋಡ್ಲಕ್ಕೆ ಹೊಂಟೇವಿ. ಯಾಕಂದ್ರೆ ಹಗಲತ್ತ ಮತ್ತು ಜನಸಂಖ್ಯೆ ಜಾಸ್ತಿ ಆಗಿಬಿಡ್ತದ. ಅದಕ್ಕೆ ಅವಾಗ ಪಾಳೆ ಸಿಗಲ್ಲ ಅಂತ ಈಗ ನಾವು ಹೋಗ್ತಾ ಇದ್ದೇವೆ. ನಡ್ರಿ ಹೋಗೋಣಂತ. ಈಗ ನಾವು ದೇವಸ್ಥಾನದ ಗೇಟ್ ಎಂಟ್ರಿ ಬಲ್ಲಿ ಹೊಂಟೇವಿ. ನೋಡ್ರಿ ಇದೇ ನೋಡ್ರಿ ದೇವಸ್ಥಾನದ ಗೇಟ್ ಎಂಟ್ರಿ. ಎಷ್ಟು ಅದ್ಭುತವಾಗಿ ಮಿಂಚ್ಲಾತೈತಿ ನೋಡ್ರಿ. ಲೈಟಿಂಗ್ಸ್ ಎಷ್ಟು ಭಾರಿ ಹಾಕ್ಯಾರ. ನಾವು ದೇವಸ್ಥಾನಕ್ಕೆ ಹೋಗಬೇಕಂತ ಹೋಗಿದ್ದೇವೆ, ಬಟ್ ಅಲ್ಲಿ ಪಾಳೆ ನೋಡಿದರೆ 5-6 ತಾಸೇನೋ ಒಟ್ಟ ಪಾಳೆ ಬರೋದಿಲ್ಲ. ಅದಕ್ಕೋಸ್ಕರ ಇಲ್ಲಿ ಬಾನ ಬತ್ತಿ ಮಾಡೋಕೆ ಲೇಟ್ ಆಗ್ತದಂತ. ಅದಕ್ಕೋಸ್ಕರ ನಾಳೆ ಮತ್ತೆ ದೇವಸ್ಥಾನಕ್ಕೆ ಹೋದ್ರೆ ಬರ್ತದೆ ಅನ್ಸಿದ್ರೆ ಈಗ ನಾವು ಬಾನ ಬತ್ತಿ ಮಾಡ್ಬೇಕಂತ. ಅದಕ್ಕೆ ಅಡುಗೆ ಮಾಡೋಕೆ ಭಾಂಡೆ ಬೇಕಾಗ್ತದೆ. ಅದಕ್ಕೆ ಈಗ ನಾವು ಭಾಂಡೆ ತರಕ್ಕೆ ಹೊಂಟೇವಿ. ಬನ್ರಿ, ಬಾಂಡೆ ಗಿಂಡೆ ಎಲ್ಲ ತೊಗೊಂಡು ಈಗ ನಾವು ಬ್ಯಾರಲ್ ಗೀರಲ್ ಎಲ್ಲ ತುಂಬಿಕೊಂಡು ಹೊಂಟೇವ್ರಿ.